ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಮೈ ಉಮೇಶ್ ಇನ್ಫೋಟೆಕ್ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಖಾಲಿ ಇರುವ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿಯರ ಹುದ್ದೆಗಳಿಗಾಗಿ ಆನ್ಲೈನ್ ಅರ್ಜಿಯನ್ನು ಬಿಟ್ಟಿದ್ದಾರೆ. ಸುಮಾರು 946 ಹುದ್ದೆಗಳಿಗೆ ಆನ್ಲೈನ್ ಅರ್ಜಿಯನ್ನು ಬಿಟ್ಟಿದ್ದಾರೆ. ಈ ಹುದ್ದೆಗಳು ಯಾವ ಜಿಲ್ಲೆಗೆ ಅನ್ವಯವಾಗ್ತವೆ ಮತ್ತು ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕು, ಯಾವ ವೆಬ್ಸೈಟ್ ಅಲ್ಲಿ ಸಲ್ಲಿಸಬೇಕು ಅಂತಕ್ಕಂಥ ವಿತ್ ಗೈಡ್ಲೈನ್ಸ್ ಮೂಲಕ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಇದೇ ಮೊದಲು ನನ್ನ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ಒಂದು ನೋಟಿಫಿಕೇಶನ್ 10-12-2025 ಹೊರಡಿಸಿರ್ತಾರೆ. ಇದನ್ನ ಇಲ್ಲಿ ಏನಪ್ಪಾ ಅಂತಂದ್ರೆ, ಜಿಲ್ಲೆಯಲ್ಲಿ ಖಾಲಿ ಇರುವ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿಯರ ಆಯ್ಕೆಗಾಗಿ ಆನ್ಲೈನ್ ಮೂಲಕ ಅರ್ಜಿಗಳನ್ನ ಕರೆದಿದ್ದಾರೆ. ಇಲ್ಲಿ ನೀವು ನೋಡ್ತಿರ್ಬೋದು, ಜಿಲ್ಲೆಯಲ್ಲಿ ಖಾಲಿ ಇರುವ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕರ ಹುದ್ದೆಗಳಿಗೆ ಗೌರವಧನದ ಆಧಾರದ ಮೇಲೆ ಆಯ್ಕೆ ಮಾಡಲು ದಿನಾಂಕ ನಿಗದಿ ಮಾಡಿದ್ದಾರೆ. ಇಲ್ಲಿ 10-12-2025 9-1-2026 ಆನ್ಲೈನ್ ಅರ್ಜಿಯನ್ನು ಬಿಟ್ಟಿದ್ದಾರೆ. ಸೊ ಇದರ ವೆಬ್ಸೈಟ್ ಯಾವುದು ಅಂದ್ರೆ ಇಲ್ಲಿ ಕಾಣಿಸ್ತಿದೆಯಲ್ಲ, ಇಲ್ಲಿ ಈ ಒಂದು ವೆಬ್ಸೈಟ್ ಮೂಲಕ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಇಲ್ಲಪ್ಪ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂತ ನೀವು ಬ್ರೌಸ್ ಮಾಡಿದ್ರು ಕೂಡ ಈ ಒಂದು ವೆಬ್ಸೈಟ್ಗೆ ನೀವು ಹೋಗಬಹುದಾಗಿದೆ. ಸೊ ಈ ಒಂದು ಹುದ್ದೆಗಳು ಸಂಪೂರ್ಣವಾಗಿ ತುಮಕೂರು ಜಿಲ್ಲೆಗೆ ಸಂಬಂಧಪಟ್ಟಂತಹ ಹುದ್ದೆಗಳಾಗಿರ್ತವೆ. ಇಲ್ಲಿ ಅಧಿಸೂಚನೆ 9-12-2025 ಆಗಿರುತ್ತೆ. ಸೊ ಇಲ್ಲಿ ಯಾವ್ಯಾವ ತಾಲೂಕಾವಾರು CDPO ಆಫೀಸ್ಗಳ ಒಂದು ವೇಕೆನ್ಸಿಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಸುಮಾರು ನೀವು ನೋಡ್ತಿರ್ಬೋದು, ಇಲ್ಲಿ ಒಟ್ಟು 11 CDPO ಕಚೇರಿಗಳಿದಾವೆ ಆ ತುಮಕೂರು ಜಿಲ್ಲೆಯಲ್ಲಿ. ಸೊ ಮೊದಲನೇದಾಗಿ ಚಿಕ್ಕನಾಯಕನಹಳ್ಳಿ, ಗುಬ್ಬಿ, ಕೊರಟಗೆರೆ, ಕುಣಿಗಲ್ಲು, ಮಧುಗಿರಿ, ಪಾವಗಡ, ಸೀರಾ, ತಿಪ್ಟೂರು, ತುಮಕೂರು ಗ್ರಾಮಾಂತರ, ತುಮಕೂರು ನಗರ ಮತ್ತು ತುರುವೇಕೆರೆ. ಒಟ್ಟಾರೆಯಾಗಿ 946 ಹುದ್ದೆಗಳಿಗೆ ಆನ್ಲೈನ್ ಅರ್ಜಿಯನ್ನು ಬಿಟ್ಟಿದ್ದಾರೆ. ಸೊ ಇದರಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಅಂದ್ರೆ ಶಿಕ್ಷಕಿಯರು ಅಂತ ಏನ್ ಕರಿತೀವಿ, ಸೊ ಅವರು 117 ಪೋಸ್ಟ್ಗಳಿಗೆ ಅರ್ಜಿಯನ್ನು ಸಲ್ಲಿಸುವಂತದ್ದು. 829 ಹುದ್ದೆಗಳು ಹೆಲ್ಪರ್ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನ ಬಿಟ್ಟಿದ್ದಾರೆ. ಸೊ ಇದರ ಒಂದು ಗೈಡ್ಲೈನ್ಸ್ ಅನ್ನ ನನ್ನ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಅಲ್ಲಿ ಹೋಗಿ ಕೂಡ ನೀವು ಇದನ್ನು ಡೌನ್ಲೋಡ್ ಮಾಡಿಕೊಂಡು ಸಂಪೂರ್ಣವಾಗಿ ಓದಿಕೊಂಡು ನಂತರ ಯಾರೆಲ್ಲ ತುಮಕೂರು ಅಭ್ಯರ್ಥಿಗಳಿದಿರೋ ಸೊ ಅವರು ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಸೊ ಈ ಒಂದು ಆನ್ಲೈನ್ ಅರ್ಜಿ ಸಲ್ಲಿಸುವ ಪೂರ್ವದಲ್ಲಿ ಅಭ್ಯರ್ಥಿಗಳು ಕೆಲವೊಂದು ತಿಳಿದುಕೊಳ್ಳಬೇಕಾದಂತಹ ಸೂಚನೆಗಳೇನೇನು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ನೀವು ಒಂದೊಂದಾಗಿ ನೀವು ನೋಡಬಹುದು. ಇಲ್ಲಿ ಮೊದಲನೆಯದಾಗಿ ಅಂಗನವಾಡಿ ಕಾರ್ಯಕರ್ತೆ ಅಥವಾ ಸಹಾಯಕಿ ಹುದ್ದೆಗಳಿಗೆ ಆನ್ಲೈನ್ ಮೂಲಕನೇ ನೀವು ಅರ್ಜಿಯನ್ನ ಸಲ್ಲಿಸುವಂತದ್ದು ಮೊದಲನೇ ನಿಬಂಧನೆ. ಯಾವುದೇ ರೀತಿಯಾಗಿ ಮ್ಯಾನ್ಯುವಲ್ ಆಗಿ ಅಥವಾ ಅರ್ಜಿ ಫಾರ್ಮ್ ಅನ್ನು ತುಂಬಿಕೊಡೋದಾಗ್ಲಿ ಅದು ವ್ಯಾಲಿಡ್ ಆಗಲ್ಲ. ಸೊ ನೀವು ಆನ್ಲೈನ್ ಮೂಲಕನೇ ಇಲ್ಲಿ ಅರ್ಜಿಯನ್ನ ಸಲ್ಲಿಸುವಂತದ್ದು. ಇನ್ನು ಎರಡನೆಯದು, ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಮೊದಲು ನೇಮಕಾತಿಯ ಮಾರ್ಗಸೂಚಿ ಮತ್ತು ನಿಬಂಧನೆಗಳನ್ನ ಸ್ಪಷ್ಟವಾಗಿ ಓದಿಕೊಂಡು ನಂತರ ಅವಶ್ಯಕ ದೃಢೀಕೃತ ದಾಖಲೆಗಳನ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ಅರ್ಜಿ ಸಲ್ಲಿಸುವಂತದ್ದು. ಹಾಗೂ ಡಿಜಿ ಲಾಕರ್ ಬಳಸಿ ಕೂಡ ನೀವು ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಸೊ ಅಭ್ಯರ್ಥಿಗಳಲ್ಲಿ ಗೊಂದಲ ಇದೆ, ನೀವು ಯಾವೆಲ್ಲಾ ದಾಖಲೆಗಳನ್ನ ಇಲ್ಲಿ ಅಪ್ಲೋಡ್ ಮಾಡ್ಬೇಕು ಅಂತಿದ್ರು. ಸೊ ಅವೆಲ್ಲಾ ದಾಖಲೆಗಳು ಗೆಸ್ಟೆಡ್ ಆಫೀಸರ್ ಇಂದ ಮತ್ತು ಸ್ವಯಂ ಅಟೆಸ್ಟೆಡ್ ಕೂಡ ಅದಕ್ಕೆ ಆಗಿರ್ಬೇಕಾಗಿರುತ್ತೆ. ನಂತರ ಅದನ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ಹಾಗೂ ಇನ್ನೊಂದು ಆಪ್ಷನ್ ಏನಪ್ಪಾ ಅಂದ್ರೆ ಡಿಜಿ ಲಾಕರ್ ಮೂಲಕ ಆದ್ರೂ ನೀವು ಡಾಕ್ಯುಮೆಂಟ್ಸ್ ಗಳನ್ನ ಅಪ್ಲೋಡ್ ಮಾಡಿಕೊಳ್ಬಹುದು. ನಂತರ ಮೂರನೇ ಆಪ್ಷನ್ ಏನಂದ್ರೆ ಆನ್ಲೈನ್ ಮೂಲಕವೇ ಎಲ್ಲಾ ಅಗತ್ಯ ದಾಖಲೆಗಳನ್ನ ಸಲ್ಲಿಸುವುದು. ಇಲ್ಲಿ ಆನ್ಲೈನ್ ಮೂಲಕ ನೀವು ಎಲ್ಲಾ ದಾಖಲೆಗಳನ್ನ ಅಪ್ಲೋಡ್ ಮಾಡಿಕೊಳ್ಬೇಕು. ನಿಬಂಧನೆಗಳೇನು? ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಕೊನೆಯ ದಿನಾಂಕ 9-1-2026 19 ವರ್ಷ ಪೂರ್ಣಗೊಂಡಿರಬೇಕು. ಕನಿಷ್ಠ ವಯಸ್ಸು ಅಭ್ಯರ್ಥಿಗಳಿಗೆ 19 ವರ್ಷ ಆಗಿರಬೇಕು. ಈ ಡೇಟಿಗೆ ಗರಿಷ್ಠ 35 ವಯಸ್ಸು ದಾಟಿರಬಾರ್ದಾಗಿರುತ್ತೆ. ಅಂದ್ರೆ 19ರಿಂದ 35 ವರ್ಷದೊಳಗಿನ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಆನ್ಲೈನ್ ಅರ್ಜಿ ಸಲ್ಲಿಸಲಿಕ್ಕೆ ಅರ್ಹತೆಯನ್ನು ಹೊಂದಿರ್ತಾರೆ. ಅದೇ ರೀತಿಯ PH ವಿಶೇಷ ಚೇತನ ಉಳ್ಳಂತಹ ಅಭ್ಯರ್ಥಿಗಳಿಗೆ 10 ವರ್ಷಗಳ ಒಂದು ವಯೋಮಿತಿ ಸಡಲಿಕೆ ಇರುತ್ತೆ. ಅಂದ್ರೆ 35 ಸಾಮಾನ್ಯ ಅಭ್ಯರ್ಥಿಗಳಿದ್ರೆ ಇದಕ್ಕೂ ಪ್ಲಸ್ 10 ಸೇರಿಸಿದ್ರೆ 45 ವರ್ಷದವರೆಗೂ ಕೂಡ ವಿಕಲಚೇತನ ಅಭ್ಯರ್ಥಿಗಳ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಅಭ್ಯರ್ಥಿಗಳು ಅಂಗನವಾಡಿ ಕಾರ್ಯಕರ್ತೆಗೆ ಹುದ್ದೆಗೆ ಏನಾದರೂ ಅರ್ಜಿ ಸಲ್ಲಿಸಿದ್ರೆ ಕನಿಷ್ಠ ವಿದ್ಯಾರ್ಹತೆ PUC ಯನ್ನ ತೇರ್ಗಡೆ ಹೊಂದಿರಬೇಕಾಗಿರುತ್ತೆ. ಅದೇ ರೀತಿಯಾಗಿ ನೀವು ಹೆಲ್ಪರ್ ಹುದ್ದೆಗೆ ಏನಾದರೂ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ನೀವು SSLC ಯನ್ನ ಮುಗಿಸಿರ್ಬೇಕಾಗಿರುತ್ತೆ. ಇಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ SSLC ಯಲ್ಲಿ ಕನ್ನಡ ಭಾಷೆಯನ್ನ ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಓದಿರುವುದು ಕಡ್ಡಾಯವಾಗಿರುತ್ತೆ. ಅಂದ್ರೆ ನೀವು ಫಸ್ಟ್ ಲ್ಯಾಂಗ್ವೇಜ್ ಆರ್ ಸೆಕೆಂಡ್ ಲ್ಯಾಂಗ್ವೇಜ್ ಅನ್ನ ತೆಗೆದುಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ನೀವು ಸೂಚನೆಗಳನ್ನ ಒಳಗೊಂಡ ನಂತರ ಇಲ್ಲಿ ಆನ್ಲೈನ್
ಅರ್ಜಿಯನ್ನ ಸಲ್ಲಿಸುವಾಗ ಅದಕ್ಕೆ ಲಗತ್ತಿಸಬೇಕಾದಂತಹ ದಾಖಲಾತಿಗಳು ಯಾವ್ಯಾವು ಇದನ್ನ ನೀವು ಸ್ಪಷ್ಟವಾಗಿ ನೋಡ್ಕೊಳ್ಬೇಕಾಗತ್ತೆ. ಮೊದಲನೇ ಅರ್ಜಿ ಏನಪ್ಪಾ ಅಂದ್ರೆ ನಿಗದಿತ ಅರ್ಜಿ ನಮೂನೆಯಲ್ಲಿ ನೀವೇನ ಆನ್ಲೈನ್ ಅರ್ಜಿಯನ್ನ ಸಲ್ಲಿಸಿರ್ತಿರೋ ಸೊ ಅದರ ಒಂದು ಪ್ರತಿಯನ್ನ ನೀವು ಇಟ್ಕೊಂಡಿರಬೇಕು. ನಂತರ ದೃಢೀಕೃತ ಜನನ ಪ್ರಮಾಣ ಪತ್ರ ಆಗಿರ್ಬೋದು ಅಥವಾ ಜನ್ಮ ದಿನಾಂಕ ಇರತಕ್ಕಂತಹ SSLC ಅಂಕಪಟ್ಟಿ ಆಗಿರ್ಬೋದು ಅಥವಾ ಶಾಲಾ ಪ್ರಮಾಣ ಪತ್ರ ಆಗಿರ್ಬೋದು. ಇದರಲ್ಲಿ ನೀವು SSLC ಅಂಕಪಟ್ಟಿಯನ್ನ ತೆಗೆದುಕೊಳ್ರಿ. ನಂತರ ನೀವು ಏನಾದರೂ ಅಂಗನವಾಡಿ ಶಿಕ್ಷಕಿಗೆ ಅರ್ಜಿಯನ್ನು ಸಲ್ಲಿಸಿದ್ರೆ PUC ಅಂಕಪಟ್ಟಿ ಕೊಡಬೇಕು. ಹೆಲ್ಪರ್ ಹುದ್ದೆಗೆ ಆದ್ರೆ SSLC ನಡೆಯುತ್ತೆ. ಅದೇ ರೀತಿ ನೀವು ಏನಾದರೂ ಗ್ರಾಮದಲ್ಲಿ ಅಂದ್ರೆ ವಾಸ್ತವ್ಯ ನಿಮ್ಮ ಊರದ ಒಂದು ನೀವು ವಾಸಿಸ್ತಕ್ಕಂತಹ ಊರಿನ ಒಂದು ವಾಸಸ್ಥಳವನ್ನ ನೀವು ತಹಸೀಲ್ದಾರರಿಂದ ಪಡೆದಿರ್ತಕ್ಕಂತಹ ಒಂದು ಪ್ರಮಾಣ ಪತ್ರವನ್ನ ಒದಗಿಸಬೇಕಾಗತ್ತೆ. ಅದು 3 ವರ್ಷದೊಳಗಿನ ಪ್ರಮಾಣ ಪತ್ರ ಆಗಿರ್ಬೇಕಾಗಿರುತ್ತೆ. ನೀವು ಸ್ಥಳೀಯರು ಎಂಬುದನ್ನು ದೃಢೀಕರಿಸಲು ಪೂರಕ ದಾಖಲೆಗಳಾದ ಆಧಾರ್ ಕಾರ್ಡ್ ಆಗಿರ್ಬೋದು, ರೇಷನ್ ಕಾರ್ಡ್ ಆಗಿರ್ಬೋದು ಅಥವಾ ವೋಟರ್ ID ಆಗಿರ್ಬೋದು, ಇವುಗಳನ್ನ ನೀವು ಒಂದನ್ನ ಸಲ್ಲಿಸಬೇಕಾಗತ್ತೆ. ಮತ್ತೆ ನೀವು ಕೆಟಗರಿಗೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಕೂಡ ನೀವು ಇಲ್ಲಿ ಸಲ್ಲಿಸಬೇಕಾಗತ್ತೆ. ನೀವು ಮತ್ತೆ ಇತರೆ ಮೀಸಲಾತಿಗಳನ್ನ ಏನಾದ್ರೂ ಕೊಡಿದ್ರೆ ಅಂದ್ರೆ PDP ಆಗಿರ್ಬೋದು ಅಥವಾ PH ಅಭ್ಯರ್ಥಿಗಳಾಗಿರ್ಬೋದು ಅಥವಾ ನೊಂದ ಮಹಿಳೆಯರಾಗಿರ್ಬೋದು ಅಥವಾ ಸಿಂಗಲ್ ಪೇರೆಂಟ್ ವಿಡೋ ಆಗಿರ್ಬೋದು ಅಥವಾ ಸಿಂಗಲ್ ಪೇರೆಂಟ್ ಡಿವೋರ್ಸ್ ಆಗಿರ್ತಕ್ಕಂಥ ಮಹಿಳೆಯರು ಕೂಡ ನೀವು ಅಗತ್ಯವಾಗಿರ್ತಕ್ಕಂತಹ ದಾಖಲೆಗಳನ್ನ ಇದಕ್ಕೆ ಲಗತ್ತಿಸಿ ಆನ್ಲೈನ್ ಮೂಲಕ ಅಪ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದರ ಒಂದು ಆನ್ಲೈನ್ ವೆಬ್ಸೈಟ್ ವಿಳಾಸ ಯಾವ್ದಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಮೂಲಕ ನೀವು ಲಾಗಿನ್ ಆಗಿ ಅಲ್ಲೇ ಅರ್ಜಿಯನ್ನ ಸಲ್ಲಿಸುವಂತದ್ದು. ಒಂದು ವೇಳೆ ನಿಮ್ಗೆ ಯಾರಿಗಾದ್ರೂ ಆನ್ಲೈನ್ ಅರ್ಜಿ ಸಲ್ಲಿಸುವಲ್ಲಿ ಗೊಂದಲ ಇದ್ದಲ್ಲಿ ದಯವಿಟ್ಟು ನನ್ನ ಒಂದು ಇನ್ಬಾಕ್ಸ್ ಅಲ್ಲಿ ನೀವು ಮೆಸೇಜ್ ಮಾಡಿದ್ರೆ ನಾನು ಅದನ್ನ ತಿಳಿಸ್ಕೊಡ್ತೀನಿ. ಹಾಗೂ ನಿಮ್ಗೆ ಯಾರಿಗಾದ್ರೂ ಅರ್ಜಿಯನ್ನ ಸಲ್ಲಿಸುವಂತಹ ಅಗತ್ಯತೆ ಇದ್ರೆ ದಯವಿಟ್ಟು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ, ನಾನು ಅರ್ಜಿಯನ್ನ ಸಲ್ಲಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಒಂದ್ ವೇಳೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು.